ಹೋಯಿತು ನಮ್ಮ ಬಾಳು. ನಿಮ್ಮ ತಲೆಯಲ್ಲಿ ಯಾವ ರೀತಿ ವಿಷಯದ ಬೀಜ ಬಿತ್ತಿದ್ದಾರೆ, ಯಾಕೆ ಈ ರೀತಿ ಹೊಚ್ಚಿರಂತೆ ಮಾಡ್ತಾ ಇದ್ದೀರಾ? ಹೇ ದಾಸಿ, ನನಗೆ ಉತ್ಸಾಹ ಇದೆಯಾ? ಇನ್ನೊಂದು ಸಾರಿ ಉತ್ಸಾಹ ಅಂದರೆ ಕೊಂಚಾಗಿ ನಾನು ರಾಜ, ನಾನು ಉತ್ತನಲ್ಲ, ನೀವು ಉತ್ತರು, ಈ ಸಮಾಜವೇ ಉತ್ತರು. ನಾನು 1, 2, 3 ಅನ್ನುವಷ್ಟರಲ್ಲಿ ನೀವು ನನ್ನ ರಾಜ್ಯವನ್ನು ಬಿಟ್ಟು ಓಡಿ ಹೋಗಬೇಕು. ನೋಡಮ್ಮ, ಅಪ್ಪಾಜಿ ಇವತ್ತು ಹೀಗೆ ಮಾಡ್ತಾನೆ. ಯಾಕೆ ಸತ್ತವ್ರ ಮೇಲೆ ಅರ್ಥ ಹೇಳ್ತಾ ಇದೆಯೋ? ನಿಮ್ಮಪ್ಪ ಇದು ಸತ್ತಿಲ್ಲ. ನನಗೆ ಸಾಯಿ ಅಂತಿರೇನು? ಬಂದ್ಲು ನನ್ನ ರಾಣಿ, ಎದ್ದು ಬಂದ್ಲು. ಆಹಾ, ನನ್ನ ಮದುವೆ ಅಂತೆ. ಈ ಪಾಪಿ ಎಲ್ಲ ಎದುರಿಗೆ ನಿಮ್ ಕೈಯಲ್ಲಿ ಜಗ್ತಾ ಇದ್ದಾನೆ. ಎಷ್ಟು ಸೊಕ್ಕಿಯವನಿಗೆ ನೀನು ಗಂಡನಿಗೆ ಇದನ್ನೇ ಕಲಿಸ್ಕೊಟ್ಟಿದ್ದೇನೆ ಸುಳ್ಳೆ. ಮನೆ ಹೆಂಡತಿಯನ್ನು ಬಿಟ್ಟು ಮತ್ತೊಂದು ಮನೆ ಹೆಣ್ಣಿನ ಮೇಲೆ ಆಸೆ ಪಡುವ ಏಸಿ ನಾಯಿ. ನಿನ್ನ ಹೆಂಡತಿ ಕೈಯನ್ನು ನಾನು ಹಿಡಿದಿದ್ದರೆ ತುಂಬ ನೀತಿ ಜನ 4 ಜನ ಮಗನೇ. ದಯವಿಟ್ಟು ಅವರ ತಪ್ಪನ್ನ ಕ್ಷಮಿಸ್ಬಿಡಿ. ಯಾರು ಹೇಳಿದರೆ ಈ ನಾಯಿಯನ್ನು ಬಿಡಲಾರೆ? ನನ್ನ ತಂದೆ ನಾಯಿಯಲ್ಲ, ಮತ್ತೊಬ್ಬರ ಮನೆ ಕನ್ನಡಕ ನೀನೊಂದು ಕರಿನ. ಇವಾಗ ನೀ ಹೇಳಿದಂತೆ ಕೊಡಿಯುವ ಬಿಡೋದಿಲ್ಲ. ತಿಂದು ತಿರುಗುವ ಹಂದಿ ಮರಿ, ಯಾರು ಬಿಡಲಿ ನಾಯಿ ಮಗಳು. ದಯವಿಟ್ಟು ನನ್ನ ಮಗನನ್ನ ಹೊಡಬೇಡ. ಹೊಡಿರು, ಅವನ್ನ ಸಾಯಿ ಹೊಡಿರಿ. ಹೇಳಿ, ಇಬ್ರು ಸೇರಿ ಏರೋಪ್ಲೇನ್ ಏರಿ ನರ್ತನೆ ಮಾಡುತ್ತಾ ಮುಂದೆ ಹೋಗೋಣ. ನರ್ತನೆ ಮಾಡೋಣ? ನಾನ್ ಮಾಡಿಸ್ತೀನಿ ನರ್ತನೆ. ಹಾಗೆ ನನಗೆ ಮಾಡು ಮಗನೇ ನರ್ತನ. ಸಾಕೋ ಬೇಕೋ ಹನಿಮನು? ಈ ರಾಜನ್ನ ಬಡಿಯಕತ್ತಾರ, ಯಾರ ಬಿಡಿಸ್ತಾರ್ಯೋ? ನೀನಾದ್ರೂ ಹೇಳಮ್ಮ, ಹೊಡಬೇಡ ಅಂತ. ನೋಡಿ, ನಾವ್ ಈ ಊರು ಬಿಟ್ಟು ಹೊರಟೋಗ್ತೀವಿ. ನೀವು ಯಾವ ಕಣ್ಣಿಗೂ ಕಾಣದಂತೆ ಈ ಊರು ಬಿಟ್ಟು ಹೊರಟೋಗ್ತೀವಿ. ದಯವಿಟ್ಟು ನನ್ನ ಕಣ್ಣು ಹೊಡಿಬೇಡ. ನೀನು ಊರು ಬಿಟ್ಟು ಹೋಗ್ತೀಯಾ? ಬೇಡಮ್ಮ, ನೀವೆಲ್ಲರೂ ಮನೇಲಿ ಹಾಯಾಗಿರಿ, ನಾವೇ ಹೋಗ್ಬಿಡ್ತೀವಿ. ಮಾಡೋ ಕೆಲಸ ಎಲ್ಲ ಮಾಡಿ ಮತ್ತೆ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಮತ್ತು ತೊಲಗೆ ಮನೆ ಆಚೆ. ಒಳಗಡೆ ಅಂತ ಬಿದ್ದಿದೆಯಲ್ಲ ನಿನ್ನ ಮಾಂಸದ ಮುದ್ದೆ, ಅದನ್ನ ಹತ್ತಕ್ಕಾಗಿ ಹಾಕೊಳ್ತೀನಿ. ಅದನ್ನ ಎತ್ಕೊಂಡು ಹೋಗಿ ಆಚೆ. ಚಿಕ್ಕ ಹೋಗ್ತೀವಿ ಅಂತ
ಹೇಳಿ ನಮಸ್ಕಾರ ಮಾಡಪ್ಪ. ಬರುತ್ತೇವೆ ಚಿಕ್ಕಮ್ಮ. ಚಿಕ್ಕಪ್ಪ ಬಂದನಂತ ಹೇಳಿ ಕಳಿಸಿ ಮತ್ತೆ ಬರುತ್ತೇವೆ. ಹೇಳಿ ಕಳಿಸ್ತೀನಪ್ಪ. ಇಲ್ಲಿಗಲ್ಲ, ಸ್ವರ್ಗಕ್ಕೆ. ಮತ್ತೆ ಏನು ಗೊತ್ತಿಲ್ಲ. ಈಗ ನಾವಿಬ್ಬರೇ ರಾಜಾರಾಣಿ. Come on, let's enjoy. ದೇವ ಮಹೇಶ್ವರ, ಕೊನೆಗೂ ನಿನ್ನ ಕೃಪೆಯಿಂದ ನಾನು ಅಲ್ಪ ಡಾಕ್ಟರನಾಗಿ MBBS ಮುಗಿಸಿ ಬಡವರ ಸೇವೆ ಮಾಡಲು ಬಂದೆ. ಈ ಬೆಂಗಳೂರಿನಂತಹ ಪಟ್ಟಣದಲ್ಲಿ ಆಸ್ಪತ್ರೆ ತೆಗೆದು ಬಡವರ ಸೇವೆ ಮಾಡೋ ಭಾಗ್ಯ ದೊರೆಯುತ್ತಲ್ಲ, ಅಷ್ಟೇ ಸಂತೋಷ. ನನ್ನ ಅಣ್ಣ ಎಲ್ಲಿರುವನು, ಹೇಗಿರುವನು, ಆ ದೇವರಿಗೆ ಗೊತ್ತು. ಇನ್ನೊಂದು ವಾರ ಬಿಟ್ಟು ನನ್ನ ತಂಗಿಯನ್ನು ಕರೆದುಕೊಂಡು ಬರಲು ಒಪ್ಪಿಗಾಗಿ ಕಳಿಸಲೇಬೇಕು. ಮೊದಲು ನನ್ನ ಅಣ್ಣ ಎಲ್ಲಿರುವನೋ ಹುಡುಕಬೇಕು. ನಮಸ್ಕಾರ ರೀ ಸರ. ನಿಮ್ಮನ್ನೆಲ್ಲ ನೋಡಿರ್ಬೇಕಲ್ರಿ. ನೀವು ಪ್ರಶಾಂತಪ್ಪನವರು ಅಳಿಯ ಅಲ್ರಿ? ಅಲ್ಲ, ನಾನು ಶಿವಕುಮಾರನ ಅಳಿಯ. ನೀವ್ಯಾರಂತ ನನಗೆ ಪರಿಚಯವಾಗಲಿಲ್ಲ. ನಾನ್ರಿ ನಿಮ್ ಬೀಗ್ರ ಮನ್ಯಾಗ ಡ್ರೈವರ್ ನೌಕರಿ ಮಾಡ್ತಿದ್ದಲ್ರಿ, ಡ್ರೈವರ್ ನೌಕರಿ ದಾನಪ್ಪ ಅಂತೇಳಿ ಅವ ನೋಡ್ರಿ. ನಿಮ್ಮ ತಂಗಿ ಮದ್ವೆಯಾಗ ನೋಡಿ ಭಾಳ ದಿನ ಆತ್ರಿ. ಹೌದೇ? ನೀನು ಕಂಡದ್ದು ತುಂಬಾ ಸಂತೋಷವಾಯಿತು. ಹೋಗಲಿ, ನನ್ನ ತಂಗಿ ಹಾಗೂ ಅವಳ ಪತಿ ಶಿವಕುಮಾರ ಚೆನ್ನಾಗಿರೋರೆ? ಶಿವಕುಮಾರ ನಿಮ್ಮ ಅಳಿಯ ಅಲ್ರಿ, ಪ್ರಶಾಂತಪ್ಪನವ್ರ ನಿಮ್ಮ ಅಳಿಯ. ಅಂದರೆ ಅದೊಂದು ದೊಡ್ಡ ಕತ್ತಿನ ಐತ್ರಿ. ಯಾರ ತಾಳಿ ಯಾರ ಕೊಳಿ ಅನ್ನಂಗ ಹದ್ಲಿ ಬದ್ಲಿ ಆಗೈತ್ರಿ. ಆದ್ರ ಅವ್ರ ಮನ್ಯಾಗ ಉಣ್ಣಕ್ಕ ತಿನ್ನಕ ಏನು ಕಡಿಮೆ ಇಲ್ರಿ. ಅವ್ರು ಬಾಳ್ಯಾಗ ಅವ್ರ ಅದರ. ಅಂದ್ರೆ ನನ್ನ ಆತ್ಮೀಯ ಗೆಳೆಯ ಪ್ರಶಾಂತ್ ನನ್ನ ತಂಗಿ ಮದುವೆ ಆಗಿರುವನೆ? ಏನೇ ಆಗಲಿ, ನನ್ನ ಜೀವದ ಗೆಳೆಯ ನನ್ನ ತಂಗಿ ಕೈ ಹಿಡಿದು ಉಪಕಾರ ತೀರಿಸಿದ್ನಲ್ಲ, ಅಷ್ಟೇ ಸಂತೋಷ. ಹೋಗಲಿ, ಅವರ ಫ್ಯಾಕ್ಟ್ರಿ ಹೇಗೆ ಸಾಗಿದೆಯಪ್ಪ? ಏನ್ ಫ್ಯಾಕ್ಟ್ರಿ ಬಿಡ್ರಿ ಸರ, ಎಲ್ಲ ಹಾಳು ಬಿಟ್ಟು ಹೋಗೈತಿ. ಅಂದರೆ ಏನ್ ಹೇಳ್ಬೇಕ್ರಿ ಅದ್ರ ಕಥೆನ? ಮಲ್ಲಪ್ಪ ಶೆಟ್ಟಿ ಕಲ್ಲಪ್ಪ ಶೆಟ್ಟಿ ಚೆನ್ನಮ್ಮನ ರಾಜ್ಯ ಹಾಳು ಮಾಡಿದಂಗ ಭುಜಂಗಪ್ಪನ ಕೊಲ್ಲೆ ಬಿಟ್ರು. ಭುಜಂಗನ ಕೊಲೆ ಐತೆ? ಹ್ಞೂನ್ರಿ ಸರ. ನೀವಿನ್ನು ಎಲ್ಲಿದ್ದೀರಿ? ನೋಡಪ್ಪ, ಸ್ವಲ್ಪ ದಿನ ಜೈಲಿನಲ್ಲಿದ್ದೆ. ಬಿಡುಗಡೆ ಆದ ನಂತರ MBBS ಡಿಗ್ರಿ ಮುಗಿಸಿ ಬಡವರ ಸೇವೆ ಮಾಡಲು ಬಂದಿದ್ದೇನೆ. ಬೆಂಗಳೂರಿಗೆ ಹೋಗಿ ಆಸ್ಪತ್ರೆ ಓಪನಿಂಗ್ ಮಾಡಬೇಕಾಗಿದೆ. ಅದಕ್ಕಾಗಿ ತಂಗಿಯನ್ನು ಕರೆಯಲು ಬಂದಿರುವೆ. ಬ್ಯಾಡ್ರಿ ಸರ, ಹೋಗ್ಬೇಡ್ರಿ. ಆ ಮನೆಯಾಗ ಒಂದು ಹೆಣ್ಣು ಒಂದು ಗಂಡು ರಾಕ್ಷಸ ಸೇರ್ಯಾವು. ಅಲ್ಲಿಗೆ ಹೋದ್ರ ನಿಮ್ಗ ಮರ್ಯಾದೆ ಸಿಗಂಗಿಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ಹೋದ್ರ ಬೇಸ್ ಅನಿಸ್ತೈತಿ. ಯಾಕಂದ್ರ ಆ ಮನೆಗಿಂದ ನನ್ನ ಹೊರಗೆ ಹಾಕ್ಯಾರ್ರಿ. ಮತ್ತ ನಿಮ್ಮಂತವ್ರ ಪಾಡೇನ್ರಿ ಸರ. ನಿಜ ಅದಾನಪ್ಪ, ನಿನ್ನ ಮಾತು ಹಾಗಾದರೆ ನಾನು ಬರುತ್ತೇನೆ. ಸರ 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 ನಿಮ್ಮ ಕೈಯಾಗ ಒಂದು ಕಂಪೌಂಡರ್ ನೌಕರಿ ಕೊಡ್ರಿ ಸರ, ನಾನು ಬರ್ತೀನಿ. ಆಗಲಿ, ಇನ್ನು ಒಂದು ವಾರ ಬಿಟ್ಟು ನನ್ನ ಅಡ್ರೆಸ್ಗೆ ಪತ್ರ ಬರೆದು ಬಂದು ಬಿಡು. ತೆಗೆದುಕೋ ನನ್ನ ಅಡ್ರೆಸ್, ನಾನಿನ್ನು ಬರುತ್ತೇನೆ. ಆಯ್ತು ಸರ, ನಮಸ್ಕಾರ, ಹೋಗ್ಬನ್ರಿ ಸರ್.
ಆ ಬುಡುಬುಡಿಗೆ ಪುಡಿ ಹಚ್ಕೊಂಡಾಗಿಂದ ಸಾಕಾಗ್ಬಿಟ್ಟೈತಿ. ಮೈ ತಿಂಡಿ ಎಷ್ಟು ಕೆಲಸನೂ ಹೋಗವಂತ ನಾವು ಮೈ ಬಾತು ನಮ್ಮನೆ ಬಪ್ಪನ ಹಾರ ಕಟ್ಟಿ ಬಿಟ್ಟೈತಿ. ಅದಕ್ಕೆ ನಮ್ಮ ಸೊಸಿ ಕಾಸಿ ನೀನು ತಿಂಡಿ ವಾಸಿ ಆಗಬಿಟ್ಟ ಮನೆಗೆ ಬರಬೇಡ ಅಂತ ಅಂದ್ಬಿಟ್ಟ. ಅದಕ್ಕೆ ಸಿಟ್ಟಿಗೆ ಅದು ಒಂದು ಸಿಂಗಲ್ ಬಾಟ್ಲಿ ಕೊಡೋಬೇಕಂತ ಬಂದಿ ನೋಡು. ಏನಪ್ಪ ಕಾಳಪ್ಪಣ್ಣ ಆರಾಮದಿ ಏನಪ್ಪ? ನಿನ್ನ ಸೊಸಿ ಹೆಂಗದಾಳು? ಆದ್ರೆ ಈ ಮಗ್ಗ ನಮ್ಮ ಸೊಸಿ ಸುದ್ದಿ ಬಿಟ್ಟು ಮಾತಾಡಕ ಬೇರೆ ಬಿಸಿ ಸುದ್ದಿ ಏನು ಇರ್ಲಿಕ್ಕಲ್ಲಂತ್ರಿ. ಏನ್ ಆರಾಮು ದಾನ ನೀನೊಂದು ಸೌಕರ್ಯ ಮನೆ ಬಿಟ್ಟು ಆರಾಮಾದಪ್ಪ. ನಮ್ ಬ್ಯಾನಿ ಯಾಕೆ ಅನ್ನೋದು ಆ ದೇವ್ರಿಗೆ ಗೊತ್ತು. ಛೀ 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 ಛೀ. ತೂ 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 ತೂ. ಏನೋ ಎక్కడ ಸ್ವಲ್ಪ ಅಷ್ಟು ಬಂದಂಗೆ ಅನ್ಸ್ತದೆ. ಎಂತ ಕಬ್ಬು ನಾಡ್ತಿದ್ವು ಮಾರಾಯ. ನೀ ಮೊದ್ಲ ಗೊತ್ತಿದ್ರ ನಾವು ನಿನ್ನ ಮಣ್ಣಿಗೆ ಎಲ್ಲರನ್ನ ಹೇಳಿ ಕಳಿಸ್ತಿದ್ದೆ. ಒಂದು ನಮನಿ ಹೊತ್ತು ಕೋಣ ನಾಡ್ದಂಗೆ ನಾಡ್ತಿದ್ದಿಲ್ವ ಮಾರಾಯ. ಹಂಗ ಆಗೈತಿರಿ ಹುಡುಗ ನಮ್ಮ ಬಾಳ್ಯಾವು. ಅವನು ಗಣಿಕಿಗೆ ಹುಣ್ಣಾಗಿಬಿಟ್ಟವ್ಲೆ. ಏನ್ ಹೇಳೋದ್ರ ಸುದ್ದಿ ಕೈ ಹಾಕಿ ಕರೆದ್ರ ಕಡಿಗೆ ಬರಂಗದವ ಅವಯವ. ಅಯ್ಯೋ ನೀನು ಅವ ಬುಡುಬುಡಿಕಿ ಪುಡಿನಾರ ತಗೋಬೇಕು ಕಳಪಣ್ಣ. ಆರಾಮಾರ ಹಾಕಿದ್ದಾರ. ಏಪ್ಪ ಅವನು ಪುಡಿಲೆ ಅಪ್ಪ ಇಷ್ಟು ಪವಾಡ ನಡೆಸಿ ಬಿಟ್ಟೈತೆ. ಏನೋ ನನ್ನ ಕೈಯಾಗ ಸಿಗಬೇಕು ಸಣ್ಣ ಕಡದ ಮಗಂದು ಕಮಾನಿಗೆ ಫೋನ ಕಟ್ಟಿಬಿಡ್ತ ನಾವು ತಮ್ಮ. ನಮ್ಮದ ಹಂಗ ಎಲ್ಲ ಹೋಗ್ಬಿಡದ. ಮತ್ ನಿನಗೆ ಎಲ್ಲಿ ತಮ್ಮ ಬೈಲಾಟ ಕಂಪ್ನ್ಯಾಗ ಪಾರ್ಟ್ ಮಾಡಕತ್ತೀನಿ. ಪಾರ್ಟ್ ಮಾಡಕತ್ತಿ ಶಂಕರ್ನಾಗ ಎಲ್ಲೋಡು ಕಳಪಣ್ಣ. ನಿನ್ನ ಸಸಿ ಬಂದ ನಿನ್ನ ಸಸಿ ಬಾರ್ಲೆ ಆದ್ರೆ ಏನ್ ಮಾಡ್ತೀನಿ ಮಗನ ಹಾಕಿ ಕೂಡ ನೀ ಮಾತಾಡಬಾರ್ದು. ಸ್ವಲ್ಪ ಮಾತಾಡ್ತಿ ನೋಡಿದರೆ ಆಯ್ತು. ಏ ದೇವ ಹಿಡೀರಿ ನಿಮ್ಮ ಕೈ ಚೀಲವ. ಮೈಸೂರು ಚುರುಮುರಿ ನಾನಿಂದು ಸೆಳೆಯಬೇಕು ಈ ದ್ರೌಪದಿ ನಾನಿಂದು ಸೆಳೆಯಬೇಕು ಈ ಮಿಂಚಿನ ಲಾಂಗ. ಈ ಮೌನ ಹಾಗೆ ಬರುವೆಯಲ್ಲ ಈ ವೀರ ದುಶ್ಯಾಸನ ಮೈ ಮೇಲೇರಿ. ಏ ಕುಲಗೇಡಿ ಕೂಳ ಇನ್ನುವೆಯಲ್ಲೋ ದಿನಾಲು 3 ಪುಟ್ಟಿ ಶಗಣಿಯ ಕೂಳ. ನಿನ್ನಿಂದ ಬೀಸುವುದಾಗುವುದಿಲ್ಲ ಅರ್ಧ ತೇರು ಬಿಳಿ ಜೋಳ. ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಬಿಡುವೆಯೇ ಈ ನಿನ್ನ ದೋತರದಲ್ಲಿ ಕೆಂಪು ಚೋಳ. ಎಲ್ಲ ಪ್ರಶ್ನೆ ಈ ಕುಂಭಕರ್ಣದ ಕಾಳಪ್ಪನಿಗೆ ಸೋಯಿನ ತೋರಿಸಿದರೆ ಎದುರುವುದಿಲ್ಲ. ನನ್ನ ಕೋಟಿನಿಂದ ಹಾವು ತೆಗೆದು ತೋರಿಸಿದರೆ ಮೂರ್ಛೆ ಬಂದು ಮಲಗುತ್ತೆ ನಾರಿ. ಸುಮ್ಮನೆ ಮನೆ ಕಡೆ ಬಿಡು ದಾರಿ. ಹೇ ಎನ್ನ ಪ್ರೀತಿಯ ಮಾವನಾದ ಜ್ಞಾನವುಳ್ಳ ಜ್ಞಾನೇಶ್ವರ, ಈ ಕೂಳ ರಾಕ್ಷಸನು ನನಗೆ ಹಾವನ್ನು ಬಿಡುತ್ತೇನೆಂದು ಹೊಗಳುತ್ತಿರುವನು. ಹೇಗೆ ನಿಂತಿರುವನು ದೇವರ ಕೋಣದಂತೆ ನೀನೇ ನೋಡುವಂತವನಾಗುವಲ್ಲಪ್ಪ. ಕೂಳು ತಿಂದು ಮಲಗುವ ಕಾಳ ರಾಕ್ಷಸ, ನಿನ್ನ ಹಾವಿನ ಇಡಿಯನ್ನು ಚಚ್ಚಿ ಎರಗಾಯಿ ಮಾಡಿ ಮೇಲೆ ಕೆತ್ತದಂತೆ ಏನೇಳ ಏನ್ ಮಾಡ್ತಿ ಮಾಡಲಿ ಅಪ್ಪ. ಯಾವ ಮುಂದಿಸಿ ಆಟ ಆಡುತ್ತೇನೆ. ಆಡ ಸಿಕ್ಕಳ ಏನಾರ ಮಾಡ್ತಿ ಮತ್ತೆ ಮನೆಗೆ ಹೋಗಿ ಮುದ್ದೆ ಉಂಡು ನಿದ್ದೆ ಮಾಡೋಣ. ಬಾರವಾ ಬಾಯಿ ತೆಗಿ ನಿನ್ನ ಹೊರತುಗಡಿಗೆ ಬಾಯಿ. ಈಗಲೇ ಹೋಗೋಣ ನಡೆಯೋ ಭಂಟ, ಹೋದ ಮೇಲೆ ಮುರಿಯುವೆ ಈ ನಿನ್ನ ಸೊಂಟ. ಇಲ್ಲೇ ನಿಂತಿಲ್ಲೇ ಅಪ್ಪ. ನಾನು ನನ್ನ ಸೊಸೆನ ಕರ್ಕೊಂಡು
ಸೇವಕ ನನ್ನ ಅಪ್ಪಣೆ ಇಲ್ಲದೆ ಹಾಗೆ ಹೊರಟಿವೆಯಲ್ಲ. ನಾನು ನನ್ನ ರಾಣಿ ರಥದಲ್ಲಿ ಬರುತ್ತೇವೆ. ನಾವಿಬ್ಬರು ಬರುವಾಗ ರಾಜಾದಿರಾಜ ಪ್ರಶಾಂತ್ ಮಹಾರಾಜ ಬಹುಪರಾಕ್ 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 ಅನ್ನಬೇಕು. ತಿಳಿದೆ ಸ್ವಾಮಿ, ಹೀಗೇಕೆ ಮಾಡ್ತಾ ಇದ್ದೀರಾ? ಜಗದೀಶ, ನಿಧಾನವಾಗಿ ಕರ್ಕೊಂಡು ಬರಪ್ಪ ನಿನ್ನ ತಂದೆನ. ನನಗೆ ನೀರಡಿಕೆ ಆಗಿ ಎಲ್ಲಿಯಾದರೂ ಸ್ವಲ್ಪ ನೀರು ಕೊಡಿಸಮ್ಮ, ಸಂಕಟ ಹೋಗ್ತಾ ಇದೆ. ಜಗದೀಶ, ಹೆತ್ತ ಒಡಲಿಗೆ ತುತ್ತನ್ನ ಹಾಕುವ ಶಕ್ತಿ ಇರದಿದ್ದರು ಕುಟುಕು ನೀರು ಕೂಡ ಕೊಡಲಾರದ ಸ್ಥಿತಿಯಲ್ಲಿದ್ದಾಳಪ್ಪ ಈ ನಿನ್ನ ತಾಯಿ. ನಮಗೀಗ ಅಳುವೆ ಅನ್ನ, ಕಣ್ಣೀರೇ ನೀರು, ಭೂಮಿಯ ಹಾಸಿಗೆ, ಆಕಾಶವೇ ಹೊದಿಕೆನಪ್ಪ. ಜಗದೀಶ, ಅದು ನೋಡು, ಅಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ. ನಿಮ್ಮೆಲ್ಲರನ್ನ ಅಲ್ಲಿ ಬಿಟ್ಟು ಎಲ್ಲಿಯಾದ್ರೂ ಕೂಲಿ ಸಿಗುತ್ತಾ ನೋಡ್ತೀವಪ್ಪ. ನಿಮಗೆ ಎಲ್ಲಿಯಾದ್ರೂ ಕೂಲಿ ಮಾಡಿ ಪಾವಕ್ಕಿ ತಂದು ಅನ್ನ ಮಾಡಿ ಊಟ ಮಾಡಿಸ್ತೀನಿ. ನೀನು ಕೂಲಿ ಮಾಡಿ ಅಕ್ಕಿದ್ದರವರೆಗೂ ನಾವು ಉಪವಾಸವಿರಬೇಕು. ನಮ್ಮ ಅಪ್ಪನಿಗೆ ಏನಾಗಿದೆ ದಾಳಿ? ಅಪ್ಪ ದುಡಿದು ಹಾಕದೆ ಹುಚ್ಚ ನೆನಪು ಮಾಡಿದೀವಲ್ಲ, ಈ ರೀತಿ ಮಾಡುವುದಕ್ಕಿಂತ ಸುಮ್ಮನೆ ಸತ್ತು ಹೋಗಬಾರದೇನಪ್ಪ. ನಾವಾದರೂ ದುಡಿದು ಜೀವನ ಸಾಗಿಸುತ್ತೇವೆ. ಏ, ನನಗೆ ಸಹಾಯ ಅಂತಿದೇನೋ? ನಾನು ರಾಜ, ನಾನು ಹುಚ್ಚನಲ್ಲ. ನೀವು ಹುಚ್ಚರು, ಈ ಸಮಾಜವೇ ಹುಚ್ಚರು. ನಾನು ತಪ್ಪು ಮಾಡಿದವರನ್ನು ಕೊಚ್ಚಿ ಹಾಕುತ್ತೇನೆ. ಜಗದೀಶ, ನಿಮ್ಮಪ್ಪನಿಗೆ ಸಹಾಯ ಅಂತೀನೋ ಪಾಪಿ? ನಾನು ವಿಧಿವಿ ಆದ್ರೆ ನನಗೆ ಸಂತೋಷ ಆಗುತ್ತೇನೋ? ತಪ್ಪಾಯ್ತು ಬಿಡಮ್ಮ. ಅಪ್ಪಾಜಿಗೆ ನಿನ್ನೊಂದು ಸಾರಿ ಆಗಿ ಅನ್ನುವುದಿಲ್ಲ. ಅಮ್ಮ, ಸುಮ್ಮನೆ ನಾನೇ ಸತ್ತು ಹೋಗುತ್ತೇನೆ. ಯಾಕೋ ಈ ರೀತಿ ಮಾತಾಡಿ ನಿನ್ನ ತಾಯಿ ಜೀವ ಹಿಡಿತೀಯ? ಸುಖವಾಗಿ ಸಾಕು. ಅಲ್ಲಪ್ಪ, ನಿನ್ನಂತ ಮಗನನ್ನು ಹೊಟ್ಟೆಲಿ ಹುಟ್ಟು ಬರ್ತಾಗಿತ್ತಪ್ಪ, ಹುಟ್ಟು ಬರ್ತಾಗಿತ್ತು. ದೇವಾ ದೇವಾ, ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಬೆಳಿಬೇಕಾಗಿದ್ದ ನನ್ನ ಮಗನಿಗೆ ಯಾಕಪ್ಪ ಇಂಥ ತಾಪತ್ರೆ? ಇಲ್ಲ ಇಲ್ಲ, ನೀನು ದೇವರಲ್ಲ, ನೀನು ಬಡವರ ಪಾಲಿನ ದೇವ. ಯಾಕಮ್ಮ ದೇವರನ್ನು ಬೈತೀಯ? ಸುಖ ಬಂದಾಗ ಹಿಗ್ಗಿ, ದುಃಖ ಬಂದಾಗ ಕುಗ್ಗಿ, ದೇವರಿಲ್ಲವೆಂದು ಭಯಬಾರದಮ್ಮ. ಪಾಂಡವರಿಗೆ ಬಡತನ ಬಂದಾಗ ಭಿಕ್ಷೆ ಬೇಡಿ ಬದುಕಿಲ್ಲವೇ? ಹಸಿವಾದಾಗ ಶ್ರೀರಾಮ ಶಬರಿಯ ಎಂಜಲು ತಿಂದು ಬದುಕಿಲ್ಲವೇ? ಹೆಣ್ಣಿಗೆ ಆಧಾರ ಇಲ್ಲ, ಕಣ್ಣಿಗೆ ಕಳವು ಇಲ್ಲ, ಬೇಡಿ ಉಂಡ ಬಾಯಿ ನಾಡು ಕಂಡಿದ್ದಂತೆ. ಭಿಕ್ಷೆ ಬೇಡಿ ಬದುಕೋಣ, ದೇವರನ್ನು ಬೈಬೇಡಮ್ಮ. ನೀ ನನ್ನ ಭಿಕ್ಷೆ ಬೇಡಲು ಹಚ್ಚಿ ನಾನು ಹಾಯಾಗಿರ್ಬೇಕೇನಪ್ಪ. ಹೇ ಪಾಪಿಗಳೇ, ನೀವು ಹಾಲು ಕುಡಿದು ಆಡುತ್ತಾ ನಿಂತರೆ ನಾನು ಉಪವಾಸ ಸಾಯಬೇಕೆ? ನನಗೂ ಹಸಿವಾಗೈತೆ, ಅನ್ನ ಕೊಡ್ರು. ಇಲ್ಲದಿದ್ದರೆ ಮಣ್ಣು ತಿಂತೀನಿ. ಈ ಜೀವ ಹುಟ್ಟಿರುವುದೇ ಅನ್ನಕ್ಕಾಗಿ. ಆಗ್ಲಿ ಸ್ವಾಮಿ, ಅನ್ನಕ್ಕಾಗಿ ನಾನು ಭಿಕ್ಷೆ ಬೇಡ್ತೀನಿ ಸ್ವಾಮಿ, ಭಿಕ್ಷೆ ಬೇಡ್ತೀನಿ. ಅಮ್ಮ, ತಂಗಿಗೆ ಹಾಲಿಲ್ಲಂತೆ ಈ ಸಮಾಜಕ್ಕೆ ತಿಳಿಸಮ್ಮ. ನಾ ಆಡುತ್ತೇನೆ, ನನ್ನ ಹಾಡಿಗೆ ಅವರೆಲ್ಲ ಹಣ ಕೊಡುತ್ತಾರೆ. ಆಗ್ಲಪ್ಪ ತಂಗಿಗೆ ಹಾಲು, ನಮಗೆ ಅನ್ನಕ್ಕೆ ದಾರಿಯಾಗುತ್ತದೆ. ಅಪ್ಪ, ಅಣ್ಣ, ನೋಡಪ್ಪ, ಈ ಪಾಪಿ ಹೊಟ್ಟೆಲಿ ಹುಟ್ಟಿ ಬಂದ ಈ ಹಸುಳೆಯಿಂದ ಈ ಕೂಸಿಗೆ ಕೊಡಿಸಲು ಹಾಲಿಲ್ಲ. ನನ್ನ ಗಂಡ ಹುಚ್ಚ. ನಮ್ಮ ಬಡತನ ನೋಡಿ ಆದ್ರೂ ಪುಣ್ಯಾತ್ಮರು ಯಾರಾದ್ರೂ ನಮಗೆ ಭಿಕ್ಷೆ ಕೊಟ್ಟು ನಮ್ಮ ಜೀವ ಉಳಿಸ್ತಾರೆ. ಅಪ್ಪ,
ಬಾರಪ್ಪ ಹೋಗೋಣ. ಅಲ್ಲಿ ನೋಡು ಶ್ರೀಮಂತರ ಮದುವೆ. ನಾನು ಹೋಗಿ ಅನ್ನ ನೆನೆಸಿಕೊಂಡು ಬಂದು ಅಪ್ಪನನ್ನು ಕರೆದುಕೊಂಡು ಹೋಗಮ್ಮ. ಇಲ್ಲಪ್ಪ ಜಗದೀಶ, ಶ್ರೀಮಂತರು ನಮ್ಮನ್ನ ಕರೆದು ಅನ್ನ ಹಾಕೋದಿಲ್ಲಪ್ಪ. ತಮ್ಮ ಸರಿ ಸಮಾನರ ಜನರಿಗೆ ಮಾತ್ರ ಕರೆದು ಅನ್ನ ಹಾಕ್ತಾರೆ. ಕರೆಯದಿದ್ದರೇನಾಯ್ತಮ್ಮ, ಭಿಕ್ಷೆ ಬೀಳುತ್ತೇನೆ. ಅಕ್ಕ ಮಾದೇವಿ ಹೇಳಿದವೆ, ಹಸಿವಾದೊಡೆ ಭಿಕ್ಷೆಗಳುಂಟು, ಕೃಷಿಯಾದೊಡೆ ಕೆರೆ ಬಾವಿಗಳುಂಟು, ಶಾಯನಕ್ಕೆ ಉಂಟು ದೇವಾಲಯಗಳು ಅನ್ನುವಂತೆ ನೀವು ನಡೆಯರಮ್ಮ. ನಾನು ಬರುತ್ತೇನೆ. ಆಯ್ತಪ್ಪ. ಶ್ವೇತಾ, ಪತಿ ಸುತರು ಸುಖವಾಗಿದರೆಂದು ಹಾಕಿದ ಪತ್ರ ನೋಡಿದ ತಕ್ಷಣ ಆರಗಳಿಗೆ ನಿಲ್ಲಲಾಗಲಿಲ್ಲ. ಸುರೇಂದ್ರನಿಗೆ ಆರ ಮನೆಯಲ್ಲಿ ನಿನ್ನ ಹುಡುಕಬೇಕೆಂಬ ಆಶೆಯಿಂದ ಆ ಹಾಳು ಸೂಳೆ ತ್ರಿವೇಣಿಗೆ ಸುಳ್ಳು ಹೇಳಿ ಬೆಂಗಳೂರಿಗೆ ಹೊರಟಿರುವೆ. ಈ ಹಸಿದ ಎಪ್ಪುಲಿಗೆ ಕಣ್ಣಿಗೆ ಬಿದ್ದರೆ ಬೆಂಗಳೂರಲ್ಲಿ ಕಣ್ಣಿಗೆ ಬಿದ್ದರೆ ಚಂಗನ ಹಾರಿ ನಿನ್ನ ತುಪ್ಪು ಗಲ್ಲವನ್ನು ಇಂಚಿಂಚಾಗಿ ಕಚ್ಚಿ ನನ್ನ ಕಾಮದ ಆಶೆ ಈಡೇರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸುರೇಂದ್ರನೇ. ನೋಡಿ ಮಿತ್ರ, ನೀ ಹೇಳಿದಂತೆ ಬಟ್ಟೆಗಳನ್ನೆಲ್ಲ ಪೋಸ್ಟ್ ಆಫೀಸ್ಗೆ ಕಳಿಸಿಕೊಂಡರು. ಸರಿಯಾದ ಕೆಲಸ ಮಾಡಿಸು. ನೀನಿನ್ನು ಚಿಂತಿಸುವ ಅವಕಾಶವಿಲ್ಲ. ಮುಂದಿನದನ್ನು ನಾನು ನೋಡಿಕೊಳ್ತೇನೆ. ಒಂದು ವಿಷಯ, ನಾ ಈ ಊರಿಗೆ ಬಂದಿರೋ ವಿಷಯ ಯಾರಿಗೆ ಗೊತ್ತಾಗಬಾರ್ದು ಮತ್ತು ಮುಖಪರಿಚಯ ಕೂಡ ಆಗಬಾರ್ದು. ಅಂದರೆ ಮುಂದಿನ ವಿಷಯ ಕೇಳಯ್ಯ. ನಾವು ಈ ಊರಿಗೆ ಬಂದಿರೋ ವಿಷಯ ನಿನ್ನ ಮನೆಯವರು ಕೂಡ ಗುರುತಿಸಲಾಗದಂತೆ ನಿನಗೆ ಮುಖವಾಡ ಹಾಕಿ ನಿನ್ನನ್ನು ಮನೆಯವರಿಗೆ ಕಳಿಸಿ ಬರುತ್ತೇನೆ. ತಿಳಿಯುತ್ತೆ? ಈ ಹಳ್ಳಿ ಊರಿನಲ್ಲಿ ಮುಖವಾಡ ಎಲ್ಲಿಂದ ಸಿಗಬೇಕಯ್ಯ? ಅದಕ್ಕೆ ನಿನಗೆ ನೀನು ನಾವು ವೇಷ ಮಾಡಿಸಿಕೊಂಡು ತಿರುಗುವ ಸರ್ಕಾರಿ ಹುದ್ದೆಯಲ್ಲಿದ್ದವರು. ನನ್ನ ಹತ್ತಿರ ಮುಖವಾಡಕ್ಕೆ ಏನು ಕಡಿಮೆ? ನಿನಗೆ ಒಪ್ಪುವಂತ ಮುಖವಾಡ ಹಾಕಿ ನಿನ್ನನ್ನು ಮನೆಗೆ ಕಳಿಸಿ ನಾನು ಮರಳಿ ಬೆಂಗಳೂರಿಗೆ ಹೋಗುತ್ತೇನೆ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಫೋನ್ ಮಾಡು. ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮುತ್ತಿಗೆ ಹಾಕಿ ಅಲ್ಲಿರುವ ವಿಷಯ ಸರ್ಪದ ಅಲ್ಲನ್ನು ಕೇಳುತ್ತೇನೆ. ತಿಳಿಯಿದೆ? ಆಯ್ತು ಮಿತ್ರ, ನಡಿ. ಮಲ್ಲವನನ್ನ ಮಲ್ಲಿಕಾರ್ಜುನ ತನ್ನ ಸೇವೆಗಾಗಿ ಮನೆಯಲ್ಲಿ ನಾದಿನಿಯರಿಂದ ಜಗಳ ಸೃಷ್ಟಿಸಿದಂತೆ ಇವತ್ತು ನನ್ನ ಗಂಡನ ಮನೆಯಲ್ಲಿ ಜಗಳ ಸೃಷ್ಟಿಸಿ ನಮ್ಮನ್ನ ನಿನ್ನ ದರ್ಶನಕ್ಕಾಗಿ ಕರೆಸಿಕೊಂಡಿರುವೆ ಆ ದೇವ. ಏನೇ ದಾಸಿ, ನನಗೆ ಕೂಡು ಅಂತೀಯ? ನಾನು ರಾಜ, ನನಗೆ ಕೂಡಲು ಸಿಂಹಾಸನ ಬೇಕು, ಗಾಳಿ ಒಡೆಯಲು ಸೇವಕಿಯರು ಬೇಕು. ಇದು ಸ್ಮಶಾನ, ಇಲ್ಲಿ ನನಗೆ ಕೂಡು ಅಂತೀಯ? ನನ್ನ ರಾಣಿ ಕರೆ ಬರುತ್ತಾಳೆ. ಬಡಿದು ಕಳಿಸಿದರು. ಕುಡಿದು ಬರುತ್ತಿದೆ. ಮನ ಬಂದಂತೆ ಬಡಿದರು. ಹಾಗಾದ್ರೆ ಈ ಅನ್ನ
ತಂದೆಯಪ್ಪ? ಊಟ ಮಾಡಿದ ಎಲೆಯಲ್ಲಿ ಹೆಚ್ಚಾದ ಅನ್ನವನ್ನು ಮುಚ್ಚಿ ಒಯ್ಯುತ್ತಿದ್ದ. ನಾ ಅಲ್ಲಿಯೇ ನಿಂತು ಅನ್ನ ತಿನ್ನಲು ಬಂದ ನಾಯಿಯನ್ನು ಹೊಡೆದೋಡಿಸಿ ಆ ಮುಸುರೆಯನ್ನು ಬೆಳೆದುಕೊಂಡು ಬಂದೆ. ಇಂದು ನಮಗೆ ಇದೇ ನಮ್ಮ ಪಾಲಿಗೆ ಅಮೃತ. ಲೇ, ಬಂಗಾರದ ತಾಟಿನಲ್ಲಿ ಊಟ ಕೊಡ್ರು, ನನಗೂ ಹಸುವಾಗೈತಿ. ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವ ಭಾಗ್ಯ ನಾವು ಪಡೆದು ಬರಲಿಲ್ಲ. ಶ್ರೀಮಂತರು ತಿಂದು ಬಿಸಾಕಿರುವ ಮುಸುರಿಯನ್ನು ತಿಂದು ಬದುಕುವ ಭಾಗ್ಯ ನಾವು ಪಡೆದಿದ್ದೇವೆ. ಜಗದೀಶ, ಅದನ್ನು ನೀನೇ ಊಟ ಮಾಡಪ್ಪ. ರೈತರಿಗೆ ಅನ್ನ ಕೊಡುವಳು ಈ ಭೂಮಿ ತಾಯಿ, ಮಕ್ಕಳಿಗೆ ಆಲಿಸೋಳು ಈ ಜನ್ಮ ಕೊಟ್ಟ ತಾಯಿ. ನೀವು ಊಟ ಮಾಡಿರಮ್ಮ. ಅಮ್ಮ, ನಾನು ಮರೆತೇ ಬಿಟ್ಟಿದ್ದೆ. ಚಿಕ್ಕಮ್ಮ ಕೊಟ್ಟ ಬಿಸ್ಕೆಟ್ ನನ್ನ ಜೇಬಿನಲ್ಲಿ ಹಾಗೇ ಇದೆ. ನಾನು ಇದನ್ನು ತಿನ್ನುತ್ತೇನೆ, ನೀವು ಊಟ ಮಾಡಿ. ಆಯ್ತಪ್ಪ. ಊಟ ಮಾಡಿ ತೆಗೆದುಕೊಳ್ಳಿ. ಏ ಭಿಕಾರಿ ಎಣ್ಣೆ, ರಾಜ ಹಂಸದ ಮೇಲೆ ಕುಳಿತು ರಾಜ ನರ್ತಕಿಯರ ಜೊತೆಯಲ್ಲೇ ಉಳಿಯುತ್ತಾ ಊಟ ಮಾಡುವ ನನಗೆ ಯಾರೋ ತಿಂದು ಬಿಸಾಕಿದ ಮುಸುರೆ ನೀಡಲು ಬರುವಿರಾ? ನೀವೇ ತಿಂದು ಸಾಯಿರಿ. ಹಸಿದೊಡಲಿಗೆ ಸಿಕ್ಕ ಅನ್ನವನ್ನ ನಶಿಸಿ ಹೋಗುವಂತೆ ಭೂತಾಯಿ ಒಡಲಿಗೆ ಚೆಲ್ಲಿ ಬಿಟ್ರಲ್ಲ. ಇದೆಂಥ ಪರೀಕ್ಷೆಯಪ್ಪ ನಮಗೆ, ಇದೆಂಥ ಪರೀಕ್ಷೆ. ಅಮ್ಮ, ನಮ್ಮ ಒಡಲು ಸೇರಬೇಕಾದ ಅನ್ನ ಭೂಮಿ ತಾಯಿಯ ಮಡಿಲು ಸೇರಿ ನನಗೆ ಅದೇ ಪುಣ್ಯ. ಅಮ್ಮ, ಚಿಕ್ಕಮ್ಮ ಕೊಟ್ಟ ಬಿಸ್ಕೆಟ್ ತಿಂದ ಕ್ಷಣ ನನಗೇಕೋ ಚಕ್ರ ಬಂದು ಸಂಕಟ ಇಲ್ಲದಕ್ಕೆ ಆಗುವುದು. ನಡಿಯಪ್ಪ, ಬೇಗ ಆಸ್ಪತ್ರೆಗೆ ಹೋಗೋಣ. ನಡಿಯಪ್ಪ, ನೀವೆಲ್ಲ ಕುತ್ಕೊಂಡಿರಿ. ನಾನು ಜಗದೀಶನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಸ್ವಾಮಿ. ಅಮ್ಮ, ಅಪ್ಪನನ್ನು ಹಾಗೆ ಬಿಟ್ಟು ಬರಬೇಡ. ಎಲ್ಲಿಯಾದರೂ ಹೋಗಿ ಬಿಡ್ತಾನೆ. ಕಂಬಕ್ಕೆ ಕಟ್ಟಿ ಹಾಕಿ ಬರಮ್ಮ. ಈ ಮಗುವನ್ನು ನೋಡ್ತಾ ಇಲ್ಲೇ ಕೂತ್ಕೊಂಡಿರಿ. ನಾನು ಜಗದೀಶನಿಂದ ಆಸ್ಪತ್ರೆ ಕರ್ಕೊಂಡು ಹೋಗಿ ಬರ್ತೀನಿ. ಜಗದೀಶ, ನಡಿಯಪ್ಪ, ಆಸ್ಪತ್ರೆಗೆ ಹೋಗೋಣ. ಲೇ ಕಳ್ಳಿ, ನನ್ನ ಕಣ್ಣು ಅಣಕಿಸುತ್ತಿರುವೆಯಾ? ನಾನು ರಾಜ, ಹೀಗೆ ಮಾತಾಡುತ್ತಾ ಇರೋ ರೋಜ. ಈ ರಾಜ ಬಂಟ, ಬೇಟೆಯಾಡಲು ಬಂಟ. ನಿಧಾನವಾಗಿ ನಡಿಯಪ್ಪ. ಈ ಬೆಂಗಳೂರಿನಲ್ಲಿ ಆಸ್ಪತ್ರೆ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲಪ್ಪ. ಯಾರಿಗಾದ್ರೂ ಕೇಳಬೇಕಂದ್ರೆ ಯಾರು ಕಾಣಿಸ್ತಾರೆ? ನನಗೆ ಸಂಕಟವಾಗ್ತಾ ಇದೆ. ಸಮಾಧಾನ ಮಾತನಾಡಲಿಕ್ಕೆ ಆಗುವುದು. ಸಮಾಧಾನ ಮಾಡ್ಕೊಳಪ್ಪ. ನೋಡು, ಅಲ್ಲಿ ಯಾರು ಬರ್ತಾ ಇದ್ದಾರೆ. ಆಸ್ಪತ್ರೆ ಎಲ್ಲಿದೆ ಅಂತ ಅವರೆಲ್ಲ ಕೇಳೋಣ. ಬೇಟೆ ಹುಡುಕಿಕೊಂಡು ಬಂದ ಬೇಟೆಗಾರನ ಮುಂದೆ ಹರಿಯೋದ ಅರಣಿಯಂತೆ ಮೈ ಮರೆತು ಹೊರಟಿರುವೆಲ್ಲ. ಸುರೇಂದ್ರಣ್ಣ, ಅಣ್ಣ, ನಮ್ಮನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೀರಿ ಅಣ್ಣ. ಅಣ್ಣ, ನನ್ನ ಮಗನಿಗೆ ಹುಷಾರಿಲ್ಲ ಅಣ್ಣ. ಆಸ್ಪತ್ರೆಗೆ ತೋರಿಸ್ಬೇಕು. ನಡೆಯೋಣ, ಹೋಗೋಣ. ಅಣ್ಣ ಎಂದು ಬಣ್ಣದ ಮಾತಿನಿಂದ ಮರುಳು ಮಾಡುವ ಎಣ್ಣೆ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ. ನಿನ್ನ ಮದರಸ ತುಂಬಿದ ಮಾವಿನ ಹಣ್ಣಿನ ಈ ಗಲ್ಲ ಚುಂಬಿಸಬೇಕೆಂದು ಬಂದಿರುವೆ. ಹೇ ಮಗನ, ನನ್ನ ತಾಯಿಗೆ ಯಾರು ದಿಕ್ಕಿಲ್ಲಂದ ಮಂಗ ಹಾರಾಡಿದಂಗ ಹಾರಾಡಬೇಡ. ಆ ಕೃಷ್ಣ ತನ್ನ ಮಾವನಾದ ಕಂಸನನ್ನು ಕೊಂದಂಗ ಕೊಲ್ಲ ಕೈಯಿಂದ ನಾನದಿನಲೇ ಮಗನ. ಏ ಕಟ್ಟ ಉಳವೆ, ನಿನಗೆ ಸ್ವರ್ಗ ಕಟ್ಟಿಟ್ಟ ಬುದ್ಧಿ, ಸುಮ್ಮನೆ ಒದರಿ ಸಾಯಬೇಡ. ಶ್ವೇತ, ಮುದ್ದಿನ ಮಗ ಬೇಕು,
ಇಲ್ಲ ಮುದ್ದಿಸಿ ಕೈ ಬಿಡುವ ನಾನು ಬೇಕು. ಅಣ್ಣ ಅಂತ ಕರೆದ್ರು ನನಗೆ ಕರುಣೆ ಬರ್ತಾ ಇಲ್ವೇನೋ ಪಾಪಿ. ಬೇಡಣ್ಣ, ನನ್ನ ಮಗನಿಗೆ ಏನು ಮಾಡ್ಬೇಡ ಆಯ್ತು. ನನ್ನ ಶೀಲ ಹಾಳಾದ್ರೂ ಪರವಾಗಿಲ್ಲ, ನನ್ನ ಮಗನನ್ನು ಬಿಟ್ಟು ಬೇಡಣ್ಣ. ನಿನ್ನ ಕೈ ಮುಗಿಸಿ ನನ್ನ ಮಗನನ್ನ. ವಂಡರ್ಫುಲ್ ಶ್ವೇತಾ, ವಂಡರ್ಫುಲ್. ಈ ಮಕರಂದ ಹೀರಲು ಇಂದು ಬದಿಗೆ ಬಂದಿದೆ. ಆ ಮರಿಗೆ ಹೋಗೋಣ. ಗಟ್ಟಿಯಾಗಿ ಸಿಕ್ಕ ಹೆಣ್ಣಿನ ಮುಂದೆ ಪೌರುಷ ತೋರಿಸುವ ಇನ್ನೊಂದು ಗಂಡಸಂದೆ ನನ್ನ ತಾಯಿಗೆ ಏನಾದರೂ ಮುಟ್ಟಿದರೆ ಈ ಸಿಂಹದ ಮರಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸಿಂಹದ ಮರಿ, ಈ ಒಂದು ಸ್ವಾನದ ಮರಿ. ಅಮ್ಮ ಸತ್ಯನಮ್ಮ, ಚಕ್ರ ಬರುತ್ತಿದೆ, ನನಗೆ ಮಾತನಾಡಲಿಕ್ಕೆ ಆಗುವುದಿಲ್ಲ. ಪರಮೇಶ್ವರ ಎಲ್ಲಿದ್ದಾರೆ ಆಗಿನ ಪರಮೇಶ್ವರ? ಉತ್ತ ಶಿಲೆ, ಒಬ್ಬ ಕೆತ್ತಿದ ಕಲ್ಲಿನ ಶಿಲೆ ಬರುವುದೇ ನಿನ್ನೆಯಿಂದ. ಶ್ವೇತ ಮಗಳು ಭಕ್ತ ಪ್ರವಲ್ಲಾದನ ಭಕ್ತಿಗೆ ಮೆಚ್ಚೆ ಕಲ್ಲಿನ ಕಂಬವನ್ನು ಒಡೆದು ಬಂದು ಸಂಹರಿಸಿದರೆ ಆ ಹಿರಣ್ಯ ಕಶಪನನ್ನು ಅದರಂತೆ ನನ್ನ ದೇವರು. ಉಸಿರೆತ್ತಿದರೆ ನಿನ್ನ ಕಥೆ ಮುಗಿಸಿ ಬಿಡುತ್ತೇನೆ. ಏನು ಮಾಡ್ಬೇಡ, ನಾನಾಗ್ಲೇ ಹೇಳಿದ್ದಲ್ಲಣ್ಣ, ನನ್ನ ಶೀಲ ಹಾಳಾದ್ರೂ ಪರವಾಗಿಲ್ಲ, ನನ್ನ ಮಗನಿಗೆ ಮಾತ್ರ ಏನು ಮಾಡ್ಬೇಡ. ಅಮ್ಮ, ಒಂದು ದಿನ ಹುಟ್ಟಿ ಮತ್ತೊಂದು ದಿನ ಸಾಯುವ ಈ ಏಸು ಜೀವನಕ್ಕೆ ಆಸೆಪಟ್ಟು ನಿನ್ನ ಶೀಲ ಕಳೆದುಕೊಳ್ಳುತ್ತಿರುವಲ್ಲ, ನೀ ನನ್ನ ತಾಯಿಯಲ್ಲ. ಎತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತಿಸಲು ಕರುಣೆ ಪಡೆದೆ ಶೀಲ ಉಳಿಸಿಕೊಂಡಳಲ್ಲ, ಆ ಕಟ್ಟಿಮಟ್ಟ ಕಾಸಿಬಾಯಿ ಅವಳ ಈ ಸಮಾಜದ ನಿಜವಾದ ತಾಯಿ. ನೀ ನನ್ನ ತಾಯಿ ಅಲ್ಲ. ನಿಜ ನಿಜ ಕಂದ, ನಿಜ, ನಿನ್ನ ಮಾತು ನಿಜ. ಹೌದು, ಇಲ್ಲ, ನಾನು ಸತ್ರು ಪವಿತ್ರಳಾಗಿ ಸಾಯ್ತೀನಿ, ನಾನು ಪವಿತ್ರಳಾಗಿ ಬದುಕ್ತೀನಿ. ಹೇ ಸುರೇಂದ್ರ, ನನ್ನನ್ನು ಮುಟ್ಟಿದ್ರೆ ಕೊಚ್ಚಿ ಹಾಕ್ತೀನಿ ಮಗನೇ. ನಿನ್ನ ಮೇಲೆ ಈ ಹೆಣ್ಣು ನಾರಿ ಅಲ್ಲ, ನಿನ್ನ ಪಾಲಿಗೆ ಮಾರಿ. ಸಾಯಲೇಬೇಕು ಈ ಜಗದೀಶ, ಅವನ ಕೊಂಡ ಮುಂದೆ ಆಗಲೇಬೇಕು ನಿನ್ನ ಶೀಲ ನಾಶ. ಬಿಡ ನನ್ನ ತಾಯಿಯನ್ನು, ಇಲ್ಲದಿದ್ದರೆ ಈ ಕಲ್ಲಿನಿಂದ ಹೊಡೆದು ಸಾಯಿಸುತ್ತೇನೆ. ಅಮ್ಮ, ಚಕ್ರ ಬರುತ್ತಿದೆ, ನೀ ಬರುವಾಗ ಉಳಿಯಲಾರೆ. ಇದೆಂಥ ಶಿಕ್ಷೆಯಪ್ಪ ನಮಗೆ, ಇದೆಂಥ ಶಿಕ್ಷೆ. ನೋಡು ಶ್ವೇತಾ, ತೆಗೆದುಕೋ ಈ ಹಣ. ನನ್ನ ಛಲವಂತೂ ತೀರಿತು. ಈ ಹಣ ತೆಗೆದುಕೊಂಡು ಬೆಂಗಳೂರಲ್ಲಿ ಗುಡಿಸಲು ಕಟ್ಟಿ ಉಳಿದ ಜೀವನ ನಡೆಸು.
ಪಾಪಿ, ಒಂದು ಹೆಣ್ಣಿನ ಶೀಲವನ್ನ ಹಣದ ಅಳತೆಗೋಲಿನಿಂದ ಅಳೆಯುತ್ತಿರುವಿಯ ಚಾಂಡಾಲ. ಆ ಹಣನ ನಿನ್ನ ಹತ್ರನೇ ಇಟ್ಕೋ. ನಾಳೆ ನೀನು ಸತ್ತಾಗ ನಿನ್ನ ಸಿದಿಗೆ ಚೆಕ್ ಕಟ್ಟೋದಕ್ಕಾದ್ರೂ ಬರುತ್ತೆ. ಸೂಳೆಗೆ ಜಂಬ ಜಾಸ್ತಿ ಅಲ್ಲವೇ? ನೀನು ಸಾಯೆ, ನಾನು ಬರ್ತೇನೆ. ಗುಡ್ ಬಾಯ್. ನಮ್ಮಂತ ಬಡವರ ಮೇಲೆ ನಿನ್ನ ಕರುಣೆನೇ ಇಲ್ವೇನಪ್ಪ? ನನ್ನನ್ನು ಮುಟ್ಟಬೇಡ. ನೀನು ನನ್ನ ತಾಯಿಯಲ್ಲ, ಆಧಾರದ ನಾಯಿ. ನಾನು ಪಾಪಿ, ನೀನು ಪಾಪಿಯ ತಾಯಿ. ನಾನಿಂದು ಬದುಕಬಾರದು. ಸಾಯಿನರ ಜೀವಿಯಾದರೂ ನರಕ ತಿಂದು ಬದುಕುತ್ತದೆ ಅಂತ ಹೇಳುತ್ತದೆ ಈ ಏಸು ಜೀವ. ಅಮ್ಮ, ನನ್ನ ಹುಚ್ಚು ತಂದೆಗೆ ಮೋಸಗೈದ ನೀನು ಹುಚ್ಚ ನಾಯಿ. ಅಮ್ಮ, ಸಂಕಟ ತಾಳಲಾರೆ, ಮೈಯದವರೇ. ಅಮ್ಮ, ಅಪ್ಪ, ತಂಗಿ, ಅಮ್ಮ, ನನ್ನನ್ನು ಆ ದೇವರು ಕರೀತಿದ್ದಾರೆ. ನಾನು ಹೋಗುತ್ತೇನೆ. ನನಗೆ ಆಶೀರ್ವಾದ ಮಾಡಮ್ಮ. ಕೊನೆಗೋಗಿ ನಿನ್ನ ತಾಯಿಗೆ ಸೂಳೆ ಅಂತ ಕರೆದೇನಪ್ಪ. ಅಯ್ಯೋ ದೇವರೇ, ಇನ್ನು ಎಷ್ಟು ಅಂತ ನಮಗೆ ಕಷ್ಟ ನೀಡುವೆಯಪ್ಪ. ಇಲ್ಲ, ನೀನ್ ದೇವರಲ್ಲ, ನೀನು ದೇವರಲ್ಲ, ನೀನು ದೆವ್ವ. ನೀನು ದೇವರಾಗಿದ್ರೆ ನೀನು ನನ್ನ ಮಗನನ್ನ ಬದುಕಿಸುತ್ತಿದ್ದೆ. ನಾನು ನನ್ನ ಶೀಲ ಕಳ್ಕೊಂಡ್ರು ಕೂಡ ನನ್ನ ಮಗನ ಜೀವ ವಿಷಕಂಠ, ನೀನು ದೇವರಲ್ಲ, ನೀನು ನಿಜವಾದ ದೇವರಾಗಿದ್ರೆ ಪಾರ್ವತಿಯನ್ನ ರಾವಣನಿಗೆ ಏಕೆ ಧಾರೆ ಎರೆಯುತ್ತಿದ್ದೆ? ಆತ್ಮಲಿಂಗವನ್ನ ದಾನವಾಗಿ ಯಾಕಪ್ಪ ಕೊಡ್ತಾ ಇದ್ದೆ? ನೀನು ದೇವರಲ್ಲ, ನೀನೊಂದು ಕಲ್ಲು. ಅಮ್ಮ, ಭೂಮಿ ತಾಯಿ ತನ್ನ ಕಂದನನ 9 ತಿಂಗಳು ಹೊತ್ತು 9 ವರ್ಷ ಕೈ ತುತ್ತಿಟ್ಟು ಬೆಳೆಸಿದ ನನ್ನ ಕಂದನನ್ನ ನಿನ್ನ ಒಡಲಲ್ಲಿ ಹೇಗಮ್ಮ ಮುಚ್ಚಲಿ? ನಾನು ಯಾರವಳು? ನನ್ನ ರಾಜ್ಯದಲ್ಲಿ ಅಳುತ್ತಿರುವವಳು. ಈ ರಾಜ ಬರುವಾಗ ಹಾಡಿ ಕುಣಿಯುವುದು ಬಿಟ್ಟು ಅಳುತ್ತಾ ನಿಂತಿರುವೆಯಲ್ಲ, ಯಾರು ನೀನು? ಸ್ವಾಮಿ, ಬನ್ನಿ ಸ್ವಾಮಿ, ನೋಡಿ ಸ್ವಾಮಿ, ನಮ್ಮ ಮಗ ಜಗದೀಶ ಈ ಪ್ರಪಂಚದ ಋಣನೇ ಹರಿದುಕೊಂಡು ಹೋಗ್ಬಿಟ್ಟ. ನನ್ನ ಮಗ ಸತ್ತೋದ ಸ್ವಾಮಿ. ನಿನ್ನ ಮಗ ಸತ್ತ. ನಿನ್ನ ಮಗ ಸತ್ತಾರೇನಾಯಿತು? ಈ ಹಂಚುವುದು ಬಿಟ್ಟು ಅಳುತ್ತಾ ನಿಂತಿರುವೆಯಲ್ಲ. ಸ್ವಾಮಿ, ನನ್ನ ಮಗನನ್ನ ನಾನು ಮಣ್ಣಲ್ಲಿ ಮುಚ್ಚಲಿ, ನೀವಾದ್ರೂ ನಿಮ್ಮ ಮಗನನ್ನ ಎಬ್ಸಿ. ಏ ಜಗದೀಶ, ಹೇಳು, ಹೇಳಪ್ಪ, ನೀವಾದ್ರೂ ಮಾತಾಡಿಸಿ ನನ್ನ ಮಗನನ್ನ, ನೀವಾದ್ರೂ ಎಬ್ಸಿ. ನನ್ನನ್ನು ಮುಟ್ಟಬೇಡ. ನಿನ್ನ ದೇಹ ಮಲಿನ ಆಗೈತಿ. ದೂರ ಸರಿ. ಈ ದೇಹ ಮಲಿನವಾಗಿದೆ. ನಾನು ಪಾಪಿ ಸ್ವಾಮಿ, ನಾನು ಪಾಪಿ. ಈ ಪಾಪಿ ಬದುಕಿರಬಾರ್ದು ಸ್ವಾಮಿ, ಈ ಪಾಪಿ ಬದುಕಿರಬಾರ್ದು. ನೀವಾದ್ರೂ ನನಗೆ ಶಾಪ ಕೊಟ್ಟು ಈ ಜೀವ ಇಲ್ಲಿ ಸುಟ್ಟು ಹೋಗುವಂತೆ ಮಾಡಿ.
ನನ್ನ ಮಗನನ್ನ ನಾನು ಹೇಗೆ ಸ್ವಾಮಿ ಮಣ್ಣಲ್ಲಿ ಮುಚ್ಚಬೇಕು? ನಾನು ಹೇಗೆ ನನ್ನ ಮಗನನ್ನ ಇಲ್ಲಿ ಬಿಟ್ಟು ಹೋಗ್ಬೇಕು? ಅವನ್ ಯಾಕ ಮಣ್ಣಾಗ ಉಗಿತಿ? ಅವನ್ನ ಇಲ್ಲೇ ಮಣ್ಣಾಗ ಉಗಿದ್ರ ಅವ ಕೈಲಾಸಕ್ಕೆ ಹೋಗುದಿಲ್ಲ. ಇಲ್ಲೇ ಮಣ್ಣಾಗ ಕುಂದಿರ್ತಾನ. ಸಣ್ಣಾಗಿ ಕತ್ತರಿಸಿ ಅದು ಕಾಯಿಗಳಿಗೆ ಎತ್ತಿ ಬಿಡೋಣ. ಅವು ಕರ್ಕೊಂಡು ಹೋಗಿ ಕೈಲಾಸಕ್ಕೆ ಬಿಟ್ಟು ಬರ್ತಾವ. ಏ ಮಗು, ನೀನು ವಾಪಸ್ ಯಾವಾಗ ಬರ್ತೀಯೋ ಅಲ್ಲಿಂದ ಬರುವಾಗ ಒಂದು ಕುದುರೆ ತಗೊಂಡು ಬಾ. ಅಲ್ಲಿ ಸಸ್ತಾ ರೇಟು. ನಾನು ನನ್ನ ರಾಣಿ ಇಬ್ರು ಸೇರಿ ಕುದುರೆ ಏರಿ ವಾಕಿಂಗ್ ಹೋಗ್ತೀವಿ. ನನ್ನ 1 ತಿಂಗಳ ಕೂಸು ಸೀತಾ ಎಲ್ಲಿದ್ದಾನೆ? ಅಲ್ಲೇ ದೇವಸ್ಥಾನದಲ್ಲಿ ಬಿಟ್ಟು ಬಂದಿದ್ದೀರಾ? ಅಯ್ಯೋ, ನನ್ನ ಮಗು, ನನ್ನ ಮಗು. ಅಮ್ಮ ತಾಯಿ, ಭೂಮಿ ತಾಯಿ, ನನ್ನ ಮಗನನ್ನ ನಿನ್ನಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಮ್ಮ. ನನ್ನ ಮಗನನ್ನ ನೀನೇ ಕಾಪಾಡಬೇಕು. ಕೂಸು ಕೂಸು ಅದು ಮಾಯಾ, ನಾನು ಮಾಯಾ, ನೀನು ಮಾಯಾ, ಈ ಜಗತ್ತೇ ಮಾಯಾ. ಈ ಬಂಟ ಬೇಟೆ ನಿನಗೆ ನನ್ನ ಕೊನೆ ನಮಸ್ಕಾರವಮ್ಮ, ಕೊನೆ ನಮಸ್ಕಾರ. ನನ್ನ ಮಗನನ್ನ ನೀನೇ ಕಾಪಾಡು. ನನ್ನ ಮಗು ಸೀತಾ. ಅಲ್ಲ, ನಾವು ಹುಚ್ಚಲ್ಲ, ಹೊಡಿಬ್ಯಾಡ್ರು. ನಾನು ಈ ದೇಶದ ರಾಜ, ಈ ಭೂಮಂಡಲ ತೇಜ. ಹಾಗಾದರೆ ನಾನಿಲ್ಲಿಗೆ ಏಕೆ ಬಂದೆ? ಇಲ್ಲೇ ವಿಜಯ ವಿರಾಟ ಚಕ್ರ, ಯಾಕೆ ನನ್ನನ್ನು ಇಲ್ಲಿಗೆ ಕರೆತಂದೆ? ನಾನೇನು ತಪ್ಪು ಮಾಡಿದ್ದೆ? ಹೌದು, ನಾನೊಂದು ದೊಡ್ಡ ತಪ್ಪು ಮಾಡಿದ್ದೆ. ತ್ರಿವೇಣಿಯ ಜೊತೆ ಸರಸವಾಡಿದೆ. ತಾಯಿ ತಂಗಿ ಅಂತ ಬುದ್ಧಿ ಹೇಳಿ ತಪ್ಪು ಮಾಡಿದೆ. ಆಸ್ತಿಗೆ ಆಸೆ ಪಡೆದು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಶ್ವೇತಾಳನ್ನು ಮದುವೆಯಾಗಿ ಇದುವರೆಗೂ ಮಣ್ಣು ತಿಂದು ಬದುಕಿ ತಪ್ಪು ಮಾಡಿದೆ. ಗುರುವಿನ ಜಗಳದಲ್ಲಿ ಶಿಷ್ಯನಿಗೆ ಶಾಪವೆಂದು ಬಂದಿದೆ. ಹರಿಶ್ಚಂದ್ರ ಸ್ಮಶಾನ ಕಾಲನಲ್ಲ, ಅದು ತಪ್ಪೆ ಅಲ್ಲ, ತಪ್ಪಲ್ಲ. ಹೇಳಿಕೆ ಮಾತಿಗೆ ಧರ್ಮರಾಯ ಕೆಟ್ಟನೆಂದುವಂತೆ ತ್ರಿವೇಣಿಯ ಮಾತಿಗೆ ಬೆಲೆ ಕೊಟ್ಟು ಶ್ವೇತಾಳನ್ನು ಬಡೆದು ಚಿತ್ರಹಿಂಸೆ ಕೊಟ್ಟು ಸತಿಸುತರನ್ನು ತಿರುಗಿಕೊಂಡಿದ್ದು ಅದು ನನ್ನ ತಪ್ಪು. ಈಗ ನನ್ನ ಮಗ ಕರೆದರೆ ಓಡಿ ಬರಬಹುದೇ? ಬಾರೋ ಜಗದೀಶ. ಬರಲಾರೆಯಾ? ಬೇಡ, ನೀನು ಅಲ್ಲಿಯೇ ಇರು. ಯಾರಾದ್ರೂ ಅನ್ನ ಕೊಡ್ರು ಅಮ್ಮ, ಯಾರಾದ್ರೂ ಅನ್ನ ಕೊಡ್ರು ಅಪ್ಪ, ಯಾರಾದ್ರೂ ಎಂಟಣೆ ಕೊಡ್ರು, ಹಸುವಾಗಿ ನಾನು ರಾಜನಾಗಿದ್ದಾಗ ಆಕಾಶದ ಕಡೆ ಮುಖ ಮಾಡದೆ ಭೂಮಿಯ ಕಡೆ ತಿರುಗಿ ದಾನ ಮಾಡುತ್ತಿದ್ದೆ. ಆದರೆ ಈಗ ಆಕಾಶದ ಕಡೆ ಮುಖ ಮಾಡಿ ಭಿಕ್ಷೆ ಬೇಡವಂತಾಗಿದೆ. ಯಾರಾದ್ರೂ ಅನ್ನ ಕೊಡ್ರು, ಯಾರಾದ್ರೂ ಎಂಟಣೆ ಕೊಡ್ರು ಅಣ್ಣ, ಶಿವಾಯಿ. ಹುಚ್ಚ, ಇಲ್ಲಿಗೆ ಯಾರನ್ನು ಕೇಳಿ ಬಂದೆ? ಅಯ್ಯೋ ಪಾಪ, ಇವನು ಬ್ರೇನ್ ಔತಾದಂತೆ ಕಾಣುತ್ತೇನೆ. ಏನಯ್ಯ, ನನ್ನ ಜೊತೆ ಬರುವೆಯಾ? ಯಾಕೆ? ನಿನ್ನ ಜೊತೆ ಭಿಕ್ಷೆ ಬೇಡಲು ಬರಬೇಕಾ? ನಿಮ್ಮಂಥವರನ್ನ ಇಂಥ ರೋಗದಿಂದ ಮುಕ್ತರನ್ನಾಗಿ ಮಾಡುವ
ಮನೋರೋಗ ತಜ್ಞ ಡಾಕ್ಟರ್. ಅಲ್ಲ, ನೀ ಡಾಕ್ಟರ್ ಅಲ್ಲ, ನೀನು ಯಮಧರ್ಮನ ಅಣ್ಣ, ಕರುಣೆ ಇಲ್ಲದ ಘಟಕ. ಏನು ಮಂಗೆ, ಇಷ್ಟು ತಿಳಿಯದಿದ್ದರೆ ಡಾಕ್ಟರ್ ಹೇಗಾದೆ? ಯಮಧರ್ಮ ಬಂದು ಬರೀ ಹೆಣವನ್ನು ತೆಗೆದುಕೊಂಡು ಹೋಗುತ್ತಾನೆ, ಆದರೆ ನೀನು ಸಾಯುವ ಹೆಣವಿದ್ದರೂ ಬದುಕಿಸುತ್ತೇನೆ ಎಂದು ಹೇಳಿ ಹಣ ಹೆಣ ಎರಡು ಹೊಡೆದು ಅವರನ್ನು ನಾಶ ಮಾಡುತ್ತೀಯಲ್ಲ. ನೀನು ಯಮಧರ್ಮನ ಅಣ್ಣ, ಕರುಣೆ ಇಲ್ಲದ ಕಟುಕ. ನಿಜ ನಿನ್ನ ಮಾತು. ಜಗತ್ತಿನಲ್ಲಿ ಅಂಥವರು ಇದ್ದಾರೆ, ಆದರೆ ನಾನು ಆಗಲ್ಲ. ಬಡವರನ್ನು ಫ್ರೀಯಾಗಿ ನೋಡಿ ಟ್ರೀಟ್ಮೆಂಟ್ ಕೊಡಲು ಹುಟ್ಟಿ ಬಂದವನು. ಹೋಗಲೇ, ನಿನ್ನ ಹೆಸರೇನಯ್ಯ? ಈ ರಾಜನ ಹೆಸರು ಕೇಳಿಲ್ಲವೇ? ರಾಜಾದಿರಾಜ, ಗಂಡರ ಗಂಡ, ರಾಜ ಪ್ರಚಂಡ, ತ್ರಿವೇಣಿಯ ಗಂಡ ಪ್ರಶಾಂತ್ ಮಹಾರಾಜ್. ಅಂದರೆ ನನ್ನ ತಂಗಿಯ ಗಂಡ ಪ್ರಶಾಂತ್, ನನ್ನ ಮಾವ, ನನ್ನ ಬಾಲ್ಯ ಸ್ನೇಹಿತ. ಏನಯ್ಯ ನಿನ್ನ ಅವತಾರ? ಎಲ್ಲಿರೋಳು ನನ್ನ ತಂಗಿ? ಹೇ ಉತ್ತ, ಯಾರೋ ಹೇಳಿದ್ದು ನಾನು ನಿನ್ನ ತಂಗಿಯ ಗಂಡ ಅಂತ? ನನ್ನ ಬಾಲ್ಯ ಸ್ನೇಹಿತ ಅಂತ ಯಾರೋ ಹೇಳಿದ್ದು? ನಾನು ಆ ಸೂಳೆಗೆ ಗಂಡನಾಗಲಾರೆ. ನನ್ನ ತಂಗಿಗೆ ಸೂಳೆ ಅನ್ನುವೆಯಾ? ಇನ್ನೊಂದು ಸಾರಿ ಸೂಳೆ ಅಂದದ್ದು ನಿಜವಾದರೆ ನಿನ್ನ ಸೀಳಾಗ್ತೀನಿ. ನನ್ನ ತಂಗಿ ಸೂಳೆ ಅಲ್ಲ, ಈ ಸಮಾಜದ ಮುಂದೆ ನಿನ್ನ ಕೈಯಾರೆ ತಾಳೆ ಕಟ್ಟಿಸಿಕೊಂಡಿರುವ ಗರತಿ. ಗರತಿ? ಯಾರಿದ್ದಾರೆ ಗರತಿ? ಈ ಜಗತ್ತಿನಲ್ಲಿ ಮಾನವತಿಗೆ ಜನ್ಮ ಕೊಟ್ಟು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ತಾಯಿಯಾಗಿ ಜನ್ಮ ಕೊಟ್ಟು, ಆ ಶಕ್ತಿ ಪಾರ್ವತಿಯಾಗಿ ಹುಟ್ಟಿ ಪರಮೇಶ್ವರನನ್ನು ಮದುವೆಯಾದಳಲ್ಲ, ಅವಳು ಗರತಿನ? ಶಾರದೆಯಾಗಿ ಹುಟ್ಟಿ ತಾಯಿ ಎನ್ನುವುದು ಮರೆತು ಬ್ರಹ್ಮನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ವೀಣೆಯ ನಾದ ಕೇಳಿದಾಕ್ಷಣ ಅವನನ್ನು ತೊರೆದು ಈ ಕಲಾವಿದರ ಕೈ ಬಾಯಲ್ಲಿ ಅಡಿಗೆ ಕುಳಿತಿರುವವಳಲ್ಲ, ಅವಳು ಗರತಿನ? ಗರತು ಯಾರು ಗೊತ್ತೇ? ಸಮಾಜದಲ್ಲಿ ಸತ್ಯಶೀಲ ತೋರಿಸುವುದಕ್ಕಾಗಿ ಪತಿಯಿಂದ ಶಾಪ ಹಾಕಿಸಿಕೊಂಡು, ಪುತ್ರನಿಂದ ಶಿರಚ್ಛೇದನ ಮಾಡಿಸಿಕೊಂಡು ಇತಿಹಾಸದಲ್ಲಿ ಹೆಸರು ಉಳಿಸಿದಳಲ್ಲ, ಆ ತಾಯಿ ರೇಣುಕ ಎಲ್ಲಮ್ಮ, ಅವಳು ನಿಜವಾದ ಗರತಿ. ಮದುವೆಯಾದರೆ ಸೂರ್ಯ ಸುಭಾಷನನ್ನೇ ಮದುವೆಯಾಗಿ ಪರಪುರುಷರ ಸ್ಪರ್ಶವಾಗದಂತೆ ಶಿವನ ಪಾದ ಸೇರಿ ಆ ಕೈಲಾಸದಲ್ಲಿ ಕುಳಿತಿರುವವಳಲ್ಲ ವಿಜಯಲಕ್ಷ್ಮಿ ಪಂಡಿತ್, ಅವಳು ನಿಜವಾದ ಗರತಿ. ತಿಳಿಯಿತೆ? ಏನಯ್ಯ, ನೀನು ಹೇಳುವುದು ನೋಡಿದರೆ ನೀನೊಬ್ಬ ದೊಡ್ಡ ಜ್ಞಾನಿ ಆಗಬೇಕು. ಆದರೂ ವಿಧಿ ಈ ರೀತಿ ನಿನ್ನ ಜೀವನದಲ್ಲಿ ಹುಚ್ಚನಾಟ ನಡೆಸಿದೆ. ಏನಯ್ಯ, ನನ್ನ ಜೊತೆ ಬರುವೆಯಾ? ಎಲ್ಲಿಗೆ? ನನ್ನ ಆಸ್ಪತ್ರೆಗೆ. ಅಲ್ಲಿಗೆ ಬಂದರೆ ನನ್ನ ರಾಣಿ ಸಿಗುತ್ತಾಳೆ? ಸಿಗುತ್ತಾಳೆ, ಬಾರಯ್ಯ. ಆ ಪಾಪಿ ಸುರೇಂದ್ರ ಬೆಂಗಳೂರು ಹೋಗ್ಬೇಕಿನ ಅಂತ ಬೊಗಡೆ ಹೋದನು, ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಅವನನ್ನು ಮೆಚ್ಚಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ಪರದೇಶಿ ಆಗುವ ಸಮಯ ಬಂದು ಹೋಯ್ತು. ಫ್ಯಾಕ್ಟ್ರಿ ಕಾರ್ಮಿಕರೆಲ್ಲ ಫ್ಯಾಕ್ಟರಿನ ದೋಚ್ಕೊಂಡು ಅದನ್ನು ಸುಟ್ಟು ಹಾಕ್ಬಿಟ್ರು. ಆಳುಗಳು ಅವಮಾನ ಮಾಡಿ ಮನೆಯಿಂದ ಹೊರಟೋಗ್ಬಿಟ್ರು. ಇನ್ನು ಆ ಸುರೇಂದ್ರನಿಗೆ ಏನು ಗೊತ್ತಾಗಂತೆ ಈ ಮನೆಯಿಂದ ಎಲ್ಲ ಸಂಪತ್ತನ್ನು ದೋಚ್ಕೊಂಡು ಇಲ್ಲಿಂದ ಓಡಿ ಹೋಗ್ಬೇಕು. ಆ ಶಿವಕುಮಾರನ ಕಣ್ಣಿಗೆ ನಾನು ಬೀಳಲೇಬಾರದು. ಇದಕ್ಕೆ ಆ ಸುರೇಂದ್ರ ಏನಾದರೂ ಅಡ್ಡಿ ಬಂದಿದ್ದೆ ಆದ್ರೆ ಅವನಿಗೆ ವಿಷ ಹಾಕಿ ಕೊಂದು ನಾನು ಪ್ರಶಾಂತನ ಮನೆ ಸೇರಲೇಬೇಕು. ನಮಸ್ಕಾರ ಮೇಡಮ್. ಇಲ್ಲಿ ಮಿಟ್ರಿ ಶಿವಕುಮಾರ್ ಅವರ ಹೆಂಡತಿ ಅಂದ್ರೆ ನೀವೇನಾ? ಹೌದು ನಾನೇ. ಯಾಕೆ, ಏನಾಗಬೇಕಾಗಿತ್ತು? ಅವರ ಪತಿ ಮಿಲಿಟರಿಯಲ್ಲಿ ಗುಂಡು ಬಡಿದು ಸತ್ತಿದ್ದಾರೆ. ಅವರ ಮೃತದೇಹದ ಬಟ್ಟೆ ಮತ್ತು ಫೋಟೋ ಕಳಿಸಿದ್ದಾರೆ, ಸಹಿ ಮಾಡಿ ತೆಗೆದುಕೊಳ್ಳಿ. ನಾನಿನ್ನು ಬರುತ್ತೇನೆ ಮೇಡಮ್. ಅಯ್ಯಯ್ಯೋ, ಸುರೇಂದ್ರ, ಬೇಗ ಬನ್ನಿ ಸುರೇಂದ್ರ.
ಜೀವನ ಹಾಳಾಗೋಯ್ತು. ಪತಿಯನ್ನ ಕಳ್ಕೊಂಡು ನಾನು ಮೂಲೆ ಆಗ್ಬಿಟ್ಟೆ ಈ ಸಮಾಜದಲ್ಲಿ. ಅಲ್ಲಿ ಹೇಗೆ ಇದ್ರು ಒಂದು ಹೆಣ್ಣಿನ ಜೀವನ ಸಾರ್ಥಕ ಆಗುತ್ತೆ. ಈಗ ನನ್ನ ಜೀವನ ನಿಸ್ವಾರ್ಥಕ. ಹೌದು, ನೀವು ಹೋಗಿದ್ದು ಬಾಂಬೆಗೋ ಇಲ್ಲ ಬೆಂಗಳೂರಿಗೋ, ಯಾಕೆ ಹೇಗ್ ಬರ್ಲಿಲ್ಲ? ಬೇಗ ಬರಲು ಬೆಂಗಳೂರು ಅಂದರೆ ಮಂಗಳೂರು ಅಂದುಕೊಂಡೆಯಾ? ಹೇಗೆ ಎಲ್ಲ ಮಿನಿಸ್ಟರಿಗೆ ಭೇಟಿಯಾಗಿ ಬರುವುದಕ್ಕೂ ಲೇಟ್ ಆಯಿತು. ಏನಾಗಿದೆ, ಹೇಗೆ ಕೇಳುತ್ತಿರುವೆ? ಇನ್ನು ಏನಾಗಿದೆ ಅಂತ ಕೇಳಿದ್ರೆ ಏನ್ ಹೇಳಿ? ಇಲ್ಲಿ ನೋಡಿ, ಪತಿ ಸತ್ತೋಗಿರೋ ದುಃಖ ಒಂದ್ ಕಡೆ ಆದ್ರೆ ಫ್ಯಾಕ್ಟ್ರಿ ಸುತ್ತೋಗಿರೋ ದುಃಖ ಇನ್ನೊಂದ್ ಕಡೆ. ಈ ಎಲ್ಲ ಕಷ್ಟದಲ್ಲಿ ನಾನು ಬದುಕಬಾರ್ದು. ಇದಕ್ಕೆ ಕೇಳುತ್ತಿರುವೆ? ಎಷ್ಟೋ ಜನರು ಗಂಡ ಇದ್ದರು ತಾಳಿ ತೆಗೆದಿಟ್ಟು ಗಂಡೆ ಮುಂದೆ ಅಂತ ಹೇಳಿ ಸರ್ಕಾರ ಹಣ ಪಡೆಯುತ್ತಿರುವಾಗ ನೀವೇ ಕೇಳುತ್ತಿರುವೆ? ನೋಡು, ನಿನ್ನ ಗಂಡ ಸತ್ತಿದ್ದು ತಪ್ಪೇನಿಲ್ಲ. ನಿನ್ನ ಮುಖ ಸೌಂದರ್ಯ ಹಾಳು ಮಾಡಿಕೊಳ್ಳಬೇಡ. 1 ಲಕ್ಷ ಹಣ ತೆಗೆದುಕೊಂಡು ಬಾ, ಬೆಂಗಳೂರಿಗೆ ಹೋಗಿ ಫ್ಯಾಕ್ಟ್ರಿ ಸುತ್ತ ವಿಷಯ ಸರ್ಕಾರಕ್ಕೆ ತಿಳಿಸಿ 50 ಕೋಟಿ ಹಣ ಹೊಡೆದುಕೊಂಡು ಬರುತ್ತೇನೆ. ಓಕೆ ಡಾರ್ಲಿಂಗ್, ಈಗ ಹೇಳ ತಗೊಂಡ್ಬರ್ತೀನಿ. ಹೆಸರಿಗೆ ತಕ್ಕ ಪತಿ ಶ್ರೀಮಂತ ಶಿವಕುಮಾರ ಸತ್ತನೆಂದು ಸುದ್ದಿ ಕೇಳಿ ಮೊಸುಳಿಯ ಕಣ್ಣೀರಿನ ನಾಟಕ ಮಾಡುತ್ತಿರುವೆಯಲ್ಲ. ನಾನೇ ಈ ಮನೆ ಒಡತಿ ಎಂದು ಸಂತೋಷದಲ್ಲಿ ತಿಳಿದುಕೊಂಡಿರುವೆಯಲ್ಲ. ನನಗೆ ಅರ್ಥ ಆಗುತ್ತಿದೆ. ಬಟ್ ಈ ಮನೆ ಒಡತಿ ನೀನಲ್ಲ, ನಾನು ಮತ್ತು ಶ್ವೇತಾ. ಅದಕ್ಕಾಗಿ ಬೆಂಗಳೂರಿಗೆ ಹೊರಟಿರುವೆ. ಅವಳು ಸಿಕ್ಕ ಮರಿದಿನವೇ ನನ್ನ ಕೈಯಲ್ಲಿ ಅಕ್ಷಯ ಪಾತ್ರೆ, ನಿನ್ನ ಕೈಯಲ್ಲಿ ಭಿಕ್ಷೆ ಪಾತ್ರೆ. ತ್ರಿವೇಣಿ, ನಾನು ಬರುತ್ತೇನೆ ಮನೆ ಕಡೆ ಜೋಪಾನ. ಓಕೆ, ಬಾಯ್. ಹೆಣ್ಣು ಒಲಿದರೆ ನಾರಿ, ಮುನಿದರ ಹೆಮ್ಮಾರಿ. ಕೇವಲ ಹೆಣದಾಸಿಗಾಗಿ ನಾನು ಹೆಣದಂತೆ ಕುಣಿಯುವ ನೀನೊಂದು ಸಾಕಿದ ಶಾಲ. ಇನ್ನು ಮುಂದೆ ಇದೆ ಕಣೋ ನಿನಗೆ ಮಾರಿ ಹಬ್ಬ. ಬೇಗ ಬೇಗ ಬಾ ಮಾಮ, ಜನ ಎಲ್ಲರೂ ಎದ್ದು ಹೋದ ಮೇಲೆ ಡ್ಯಾನ್ಸ್ ಯಾರು ಮಾಡ್ತಾರೆ? ನಿಧಾನಮ್ಮ, ಅವಸರವೇ ಅಪಘಾತಕ್ಕೆ ಕಾರಣ. ನಾನು ಅಣ್ಣನೇ, ನೀನು ಹಸಿರೇನೆ ಅಲ್ಲವೇ ಸುಕುಮಾರಿ? ಅಲ್ಲಿ ನೋಡು ಮಾಮ, ಆ ಸುತ್ತಮುತ್ತಲೇ ಅಂಬಾ ಎಂಬ ಶಬ್ದ ಹೇಳಿ ಓಡಿ ಬಂದು ಹೇಗೆ ಹಾಲು ಕೊಡ್ತೆ? ಎತ್ತ ಕರುಳಿನ ಕುಡಿ ಅರಚುವುದು ಕಂಡು ತನ್ನ ಮನೆ ಹಾಲು ಕುಡಿಸುವುದು ಈ ಜಗತ್ತಿನ ನಿಯಮ ಮಗು. ಮತ್ತೆ ಅಲ್ಲಿ ನೋಡು ಮಾಮ, ಜಿಂಕೆ ಮರಿ ಮುಂದೆ ಓಡುತ್ತಿದ್ದಂಗೆಲ್ಲ ಅದರ ತಾಯಿ ಹಿಂದೆ ಹೇಗೆ ಓಡುತ್ತೆ? ಅದು ದೇವರ ಸೃಷ್ಟಿ, ರಕ್ತ ಸಂಬಂಧ. ಎತ್ತ ತಾಯಿ ಮಕ್ಕಳ ನಿಜ ಜೀವನದ ಅರಿವು ಆ ಜಿಂಕೆ ಮರಿ ತೋರಿಸುತ್ತದೆ. ಮತ್ತೆ ನನ್ನ ಕೂಗು ನನ್ನ ತಾಯಿ ತಂದೆ ಕೇಳಲಿಲ್ಲವೇ? ಅವರೇಕೆ ಬರಲಿಲ್ಲ? ನೀನು ನೋಡಿದರೆ ಇಂದು ಬರುತ್ತಾರೆ, ನಾಳೆ ಬರುತ್ತಾರೆ ಅಂತೀಯಲ್ಲ, ಅವರೇಕೆ ಬರಲಿಲ್ಲ? ಬರುತ್ತಾರಮ್ಮ, ಅವರಿಗೇನು ಸಂಕಟವಿದೆಯೋ ಆ ದೇವರೇ ಬಲ್ಲ. ಹಾಗಾದರೆ ನಮ್ಮ ಸಂಕಟ ಆ ದೇವರಿಗೆ ಗೊತ್ತಾಗುತ್ತಿಲ್ಲವೇ? ಎಲ್ಲಿ ತಾಯಿ ಕಳೆದುಕೊಂಡ ಕೋಗಿಲ ಕೂಗಿದಂತೆ ಎಲ್ಲಿವರೆಗೂ ಜೀವನ ನಡೆಸಬೇಕು ನಾವು? ನಿಜ ಶಿವಕುಮಾರಿ, ಆ ಕೋಗಿಲ ಜೀವನವೇ ನಿನ್ನ ಜೀವನ. ನಿನ್ನ ಕತೆ ಹೇಳುತ್ತೇನೆ ಕೇಳು. ಯಾವ ಸ್ತ್ರೀ ಆದಿ ಬಿಟ್ಟು ಅಡೆದು ಬಿಸಾಕಿದ್ದಾಳು ಹೇಳಲಿಕ್ಕೆ ಬರುವುದಿಲ್ಲ. ನಾನು ವಾಸ ಮಾಡುವ ದೇವಸ್ಥಾನದಲ್ಲಿ ನಿನ್ನನ್ನು ಬಿಸಾಕಿ ಹೋಗಿದ್ದರು. ನೀನು ಅರಚುವುದು ಕಂಡು 2 ದಿನ ಪೋಷಣೆ ಮಾಡಿದರು, ಯಾರೂ ಬರಲಿಲ್ಲ. ಕೊನೆಗೆ ಒಂಟಿಯಾಗಿದ್ದ ನನಗೆ ಶಿವ ಕೊಟ್ಟ ಫಲವೆಂದು ನಿನ್ನನ್ನು ಬೆಳೆಸಿದ್ದೇನೆ. ಆದರೆ ಇಲ್ಲಿವರೆಗೂ ಯಾರು ಬಂದ? ನಿನ್ನ ತಾಯಿ ಗರತಿಗಳು ಊರಿನ ಬಡತನ ತಾಳಲಾರದೆ ಬಿಸಾಕಿ ಹೋಗಿದ್ದಾಳೋ ಆ ದೇವನಿಗೆ ಗೊತ್ತು.
ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಬಾರದು. ಹೆಣ್ಣಾಗಿ ಹುಟ್ಟಿದ್ರು ನನ್ನಂಥ ಪಾಪಿಯ ಕಷ್ಟ ಯಾವ ಹೆಣ್ಣಿಗೂ ಬರಬಾರದು. ನನ್ನ ಪತಿಯನ್ನು ಕಳೆದುಕೊಂಡೆ, ನನ್ನ ಮಗುವನ್ನು ಕಳೆದುಕೊಂಡೆ. ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬಾರ್ದು. ಮುಖ್ಯವಾಗಿ ಈ ಸಮಾಜದಲ್ಲಿ ಹೆಣ್ಣಿಗೆ ಬೇಕಾಗಿರುವಂತಹ ಶೀಲವನ್ನೇ ಕಳೆದುಕೊಂಡೆ. ಮಡಿಕೆಯಾಗಿ ಬಾಳುವಂತಾಯಿತು ನನ್ನ ಸ್ಥಿತಿ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬಾರ್ದು, ಸಾಯ್ಬೇಕು. ಆದ್ರೆ ಈಗಲ್ಲ, ನನ್ನನ್ನ ಈ ಸ್ಥಿತಿಗೆ ತಂದೊಡ್ಡಿದ ಆ ಸುರೇಂದ್ರನಿಗೆ ಪ್ರತ್ಯುಪಕಾರ ತೀರಿಸಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅಲ್ಲಿವರೆಗೂ ನಾನು ಬದುಕಿರಬೇಕು, ಅಲ್ಲಿವರೆಗೂ ನಾನು ಬದುಕಿರಬೇಕು. ಅಣ್ಣ, ಅಣ್ಣ, ಹೊಟ್ಟೆ ತುಂಬಾ ಹಸಿತಾ ಇದೆ. ಒಂದ್ 5 ರೂಪಾಯಿ ಭಿಕ್ಷೆ ಕೊಡಿ ಅಣ್ಣ. ಇಲ್ಲೇ ಅಂಗಡಿಯಲ್ಲಿ ಏನಾದ್ರೂ ಸಿಕ್ಕರೆ ತಿಂದು ಬರ್ತೀನಿ. ಇಲ್ಲ ಅಂತ ಹೇಳ್ಬೇಡಿ, ಕೊಡಿ ಅಣ್ಣ. ಸರಿ ಹೋಯ್ತಮ್ಮ. ಧರ್ಮ ರಾಜ್ಯದಲ್ಲಿ ಕರ್ಮ ಚೀರಾಟವಂತಾಗಿದೆ ನಮ್ಮಿಬ್ಬರ ಜೀವನ. ನಮ್ಮೆರಡು ಜೀವನ ಬದುಕಿಸುವುದೇ ಕಷ್ಟ ಇದ್ದಾಗ ನಿನಗೆ ಎಲ್ಲಿಂದ ಕೊಡಬೇಕಮ್ಮ?